ಈಗ ಅಶೋಕ್ ನೀನು ಬಹಳ ಸೀನಿಯರ್ ಇದೆಯಾ, ಎಲ್ಲರಿಗಿಂತ ಪಾಪ ಸೀನಿಯರ್, ನಿನ್ಗಿಂತ ಒಂದು ವರ್ಷ, ನಿನ್ಗಿಂತ ಒಂದು ಜೂನಿಯರ್ ಸೀನಿಯರ್ ಇದೆಯಾ? ಇಲ್ಲ, ನಿನ್ಗಿಂತ ಒಂದು ಟರ್ಮ್ ಕಡಿಮೆ ಇರ್ಬೋದು, ಬಟ್ ಇವರ ಸೀನಿಯರ್ ಪಾಲಿಟಿಷಿಯನ್. ಸ್ಟೇಟ್ ಅಲ್ಲಿ ನಿನ್ಕಿನ್ನ ಚಿಕ್ಕವರೆಲ್ಲ ಏನಾಗಿರ್ಬೋದು, ಬಟ್ ಸ್ಟಿಲ್ ಯು ಆರ್ ಎ ಸೀನಿಯರ್ ಮ್ಯಾನ್ ಪಾಲಿಟಿಕ್ಸ್ ಅಲ್ಲಿ. ಅಪೋಸಿಷನ್ ಲೀಡರ್, ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ವೆರಿ ಸಿಂಪಲ್. ಯಾರು ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಾನು ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ ಬೆಳ್ಕೊಂಡು ಬಂದಿರೋ, ನಾನು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿದ್ದನು. ಬಹಳ ಚಿಕ್ಕ ವಯಸ್ಸಲ್ಲೇ ನಂಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದೆ, ಬೆಳೆದಿದ್ದೀನಿ. ಪಾಲಿಟಿಕ್ಸ್ ಅಲ್ಲಿ ಮೇರುಗೇರು ಏನು ಎಂತೆಂತವ್ರದೋ ಎಲ್ಲ ವಿ ಹ್ಯಾವ್ ಸೀನ್. ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ನೋಡಿದೀವಿ, ಏಟ್ ತಿಂದಿದ್ದೀವಿ, ತೊಂದರೆ ಅನುಭವಿಸಿದೀವಿ, ಜೈಲ್ ಅನುಭವಿಸಿದೀವಿ, ಎಲ್ಲ ಆಗಿದೆ. ಬಟ್ ಈಗ ಪಕ್ಷದ ಅಧ್ಯಕ್ಷರಾಗಿ ಒಂದು 11 ತಿಂಗಳಿಗೆ 6 ತಿಂಗಳು ಆಯ್ತದೆ, ನಂದು 6 ವರ್ಷ ಆಗ್ತದೆ. 6 years, ಮಾರ್ಚ್ 10th 6 ವರ್ಷ ಆಗ್ತದೆ. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%, ನೋ ಕ್ವಶನ್. ನಾವಿಬ್ರು ಒಂದು ಕೈ ಜೋಡಿಯಾಗಿ ಇಬ್ರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದೀವಿ. ಆ ಮಾತಿನಂತೆ ನಡೀತೀವಿ. ಇವತ್ತು ನಡೀತೀವಿ, ಮುಂದೆನೂ ನಡೀತೀವಿ. ಕನ್ಫ್ಯೂಷನ್ನೇ ಬೇಡ ಇದಕ್ಕೆ. ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ. ಟ್ವೀಟ್ ಇಲ್ಲ, ಟ್ವೀಟ್ ನೀವು ಯಾವ ರೀತಿ ವಿಚಾರ ಮಾಡ್ಕೊಳ್ತೀರೋ ನಿಮ್ ಬಿಟ್ಟಿದ್ದಷ್ಟೇ. ಕೆಲವರೆಲ್ಲ ಟ್ವೀಟ್ಗಳು ನಮ್ಮ ಆಫೀಸ್ಗಳಲ್ಲಿ ಮಾಡ್ತಾರೆ, ನಿಮ್ಮ ಆಫೀಸಲ್ಲಿ ಮಾಡ್ತಾರೆ. ಬೇಡ, ಏನ್ ಬೇಡ, ನಥಿಂಗ್. ಪೇಷನ್ಸ್ ಅಂದ್ರೆ ಸುಮ್ನೆ ಆಗಂತ ಯಾರು ಮಾತಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಕ್ ಆಗಲ್ಲ. ಯಾರು ಏನ್ ಮಾತಾಡ್ತಾರೆ ಅದಕ್ಕೆ ಏನ್ ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ ಪಾರ್ಟಿಲಾಗ್ಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡಲ್ಲ, ಪಕ್ಷಗಳು ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು, MLAಗಳು ಚೇಂಜ್ ಆದ್ರು, ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆಗಿದ್ರು. ಪಾಲಿಟಿಕ್ಸ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ಸೊ ನಾನು ಏನ್ ನಂಬಿದ್ರೆ ಗೊತ್ತಾ, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ. ಒಬ್ಬನೇ ಸಾಕು, ದೃಢವಾದಂತ ನಿಲುವು, ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು. 140 ಜನನೂ ಇರ್ತಾರೆ, 140 ಇನ್ನ ಜಾಸ್ತಿನೂ ಆಯ್ತದೆ. ಸೊ ನೋಡೋಣ, ಲೆಟ್ ಅಸ್ ಸಿ ಆನ್ 28. ಸರ್, ನಿಮ್ದ ಸ್ಟ್ರೆಂತ್ ನೀವು ಹೇಳ್ತಾ ಇದ್ರಿ 136 ಜನ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ನಮ್ಮ ಸ್ಟ್ರೆಂತ್ ಅಂತ ಹೇಳಿದ್ರಿ. ಆದ್ರೆ ಹಿಂದೆ ಇದೇ ಸದನದಲ್ಲಿ ನೀವು ನಿಮ್ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರಿ. ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗ್ಲಿಲ್ಲ, SM ಕೃಷ್ಣ ಅವರ ಮನೆಗೆ ಹೋಗಿ ಬಾಗಿಲು ಒದ್ದು ಮಂತ್ರಿ ತಗೊಂಡೆ ಅಂತೇಳಿ. ನಾವು ಆದ ನಿಮ್ ಸ್ಟ್ರೆಂತ್ ಸರ್, ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ. ನಿಮ್ ಮಾತಿಗೆ, ಅಶೋಕ್ ಮಾತಿಗೆ ನಾನು ಜಗ್ಗಲ್ಲ, ತಲೆ ಕೆಡಿಸ್ಕೊಬೇಡ.